ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರನಸಬಿ ಗ್ರಾಮದ ದಿನಾಂಕದಲ್ಲಿ 6-8-2026ರಂದು ಎಸ್ಡಿಎಂಸಿ ಸಭೆ ನಡೆಯಿತು. ನೂತನವಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಕಲ್ಲನಗೌಡ ಬ ಪಾಟೀಲ್ ರವರು ಹಾಗೂ ಶ್ರೀಮತಿ ಬೋರಮ್ಮ ಚ ಕಾಡಯ್ಯನವರ್ ಹಾಗೂ ಸರ್ವ ಸದಸ್ಯರು ನೂತನವಾಗಿ ನೇಮಕವಾಗಿ ಆಯ್ಕೆಯಾದರು. ಸರ್ವ ಸದಸ್ಯರು ಹೇಳಿದ ಒಂದು ಮಾತು ಮುತ್ತಿನಂತಹ ಮಾತು, ಕನ್ನಡ ಶಾಲೆ ಉಳಿಯಬೇಕು, ಕನ್ನಡ ಶಾಲೆ ಬೆಳೀಬೇಕು ಎಂದು ಸರ್ವ ಸದಸ್ಯರ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಅವರು ಹಾಗೂ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಉಳಿಬೇಕು ಹಾಗೂ ಬೆಳಿಬೇಕು ಎಂದು ಗ್ರಾಮದ ಗುರು ಹಿರಿಯರು ಮುತ್ತಿನಂಥ ಮಾತು ನುಡಿದರು. ಇಲ್ಲಿ ಸಾಕಷ್ಟು ಬಡವರ ಮಕ್ಕಳು ಇನ್ನೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಾಧನೆ, ದೊಡ್ಡ ಅಧಿಕಾರಿಗಳು ಆಗಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೂ ನೂತನವಾಗಿ ಆಯ್ಕೆಯಾಗಿರುವಂಥ ಶ್ರೀ ಕಲ್ಲನಗೌಡ ಪಾಟೀಲ್ ರವರು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಗ್ರಾಮದ ಗುರು ಹಿರಿಯರಿಗೆ ಹಾಗೂ ಯುವ ಮಿತ್ರರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಹಾಗೂ ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಮಸ್ಕರಿಸುತ್ತಾ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಮ್ಮ ಸಂತೋಷವನ್ನು ಗ್ರಾಮಸ್ಥರ ಮುಂದೆ ಪ್ರಸ್ತಾಪಿಸಿದರು. ಗ್ರಾಮದ ಗುರು ಹಿರಿಯರು ಆದಂಥ ಶ್ರೀ ವೀರನಗೌಡ ರುದ್ರಗೌಡ ಪಾಟೀಲ್ ಹಾಗೂ ಶ್ರೀ ಯಮನಪ್ಪ ಅಕ್ರಗಲ್, ಶ್ರೀ ಹನುಮಂತ ದೇವರಮನಿ, ಸಿದ್ದಪ್ಪ ಕವಾಸ್ತ್ರ, ಶ್ರೀ ಹನುಮಂತ್ ಕವಾಸ್ತ್ರ, ಬಸಪ್ಪ ಕೇಲೂರು, ಮಹಾಂತೇಶ್ ಅಬ್ಬಿಗೇರ್, ರವಿಚಂದ್ರ ಕಪಲಿ, ಶಿವರಾಜ್ ಗೊರವರ್, ಇನ್ನೂ ಅನೇಕ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಸೇರಿಕೊಂಡು ಸರ್ವ ಸದಸ್ಯರನ್ನು ಆಯ್ಕೆ ಮಾಡಿ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಊರಿನ ಗುರು ಹಿರಿಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಿದರು. ವರದಿ ವೀರಣ್ಣ ಪಾಟೀಲ್, ಪ್ರಜಾಪವರ್ ಟಿವಿ, ಬದಾಮಿ. ನಾನು ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಿನಾಗ ಏನೇನೈತಿ ನಾ ಆಗ್ಬೇಕಂದ್ರೆ ಆಗ್ತೀನಿ. ಎಲ್ಲರಿಗೂ ಸಮ್ಮತಿ ಐತಿ ಅಂದ್ರೆ ಹಿರನಸಬಿ ಶಾಲೆಯಲ್ಲಿ ನಾವು ಎಸ್ಡಿಎಂಸಿ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟ ಸೇರಿರ್ತಕ್ಕಂಥ ನನ್ನ ಎಲ್ಲ ಗ್ರಾಮದ ಗುರು ಹಿರಿಯರು ಮತ್ತು ಯುವಕ ಮಿತ್ರರಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮದ ಗುರು ಹಿರಿಯರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಊರಿನ ಶಾಲೆಯ ಅಭಿವೃದ್ಧಿಗೋಸ್ಕರ ಮತ್ತು ಮಕ್ಕಳ ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆಗೋಸ್ಕರವಾಗಿ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಸಲ್ಲಿಸುತ್ತೇನೆ ಅಂತ ನಿಮ್ಮ ಮುಂದೆ ಪ್ರಮಾಣೀಕರಿಸುತ್ತೇನೆ. ಈ ಸಭೆಯನ್ನು ಬಹಳ ಎಲ್ಲರೂ ಅಚ್ಚುಕಟ್ಟಾಗಿ ಒಪ್ಪಿಗೆ ಬಹುಮತದಿಂದ ಎಲ್ಲರೂ ಸ್ವಸಂತೋಷದಿಂದ ಅವಿರೋಧವಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಇದೀಗ ತಾನೇ ಎಲ್ಲರೂ ಕೂಡ ಆಯ್ಕೆ ಮಾಡಿದಂತ ಅಭ್ಯರ್ಥಿಗಳಿಗೆ ವಿನಂತಿ, ನೋಡಪ್ಪ ಈಗ ನೀನು ಕೂಡ ಎಜುಕೇಟೆಡ್ ಪರ್ಸನ್, ವಿಷಯ ಬಂದಾಗ ನೀವು ಅವಶ್ಯಕತೆ ಬಿದ್ದ ಕ್ಲಾಸಿಗೆ ಡೈಲಿ ಬಂದರೂ ತಪ್ಪಿಲ್ಲ, ಒಂದೊಂದು ಕ್ಲಾಸ್ ತಗೊಂಡ್ರು ತಪ್ಪಿಲ್ಲ, ನೀನು ಬೇಡ ಹ್ಯಾಂಡಲಿ ದಿನ ಒಂದು ತಗೊಂಡ್ರು ತಪ್ಪಿಲ್ಲ. ನಾನೊಂದು ಎಲ್ಲರೂ